ಜಾತಿ ಗಣತಿ ವಿಚಾರದಲ್ಲಿ ಮತ್ತೊಂದು ಗೊಂದಲ ಇದೆ ಸರ್. ಈಗ ವೀರಶೈವಾನ್ ಬರೆಸಬೇಕು, ಲಿಂಗಾಯತ ಬರೆಸಬೇಕು ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಕನ್ವರ್ಟೆಡ್ ಆದಂತವ್ರಿಗೂ ಕೂಡ ಒಂದು ಎಕ್ಸ್ಟ್ರಾ ಅವಕಾಶ ಕೊಡಿ. ಈಗ ಲಿಂಗಾಯತರ ಕನ್ವರ್ಟ್ ಆಗಿದ್ರೆ ಲಿಂಗಾಯತ ಕ್ರಿಶ್ಚಿಯನ್ ಅನ್ನೋದು ನೋಡಿ, ಅದರಲ್ಲಿ ಅವು ನೋಡಿ 10-20 ಜನ ಇರ್ತಾರೆ. ಯಾರು ಈಗ ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ ಅಥವಾ ಇನ್ನು ಯಾವುದೇ ಜಾತಿ ತಗೊಳ್ರಿ, ದಲಿತರಲ್ಲಿ ಬೆರಳಿಕೆಷ್ಟು ಜನ ಇವತ್ತು ದಿವಸ ಯಾರೋ ಕ್ರಿಶ್ಚಿಯಾನಿಟಿ ಸ್ವೀಕಾರ ಮಾಡಿರ್ತಾರೆ ಅಥವಾ ಇಸ್ಲಾಂ ಸ್ವೀಕಾರ ಮಾಡಿರ್ತಾರೆ ಅಥವಾ ಅವರು ಹಿಂದೂ ಸ್ವೀಕಾರ ಮಾಡಿರ್ತಾರೆ. ಅದು ಬೆರಳಿಕೆ ಅಂತು, ಆದರೆ ಅವ್ರು ಕೌಂಟ್ ಮಾಡಬೇಕಾಗಿದ್ದು ಕರ್ತವ್ಯ ಇವತ್ತು ದಿವಸ, ಕಮಿಷನ್ದು ಕರ್ತವ್ಯ ಇವತ್ತು ದಿವಸ. ಅದನ್ನೇ ಮತ್ತು ಅದರಲ್ಲಿ ದೊಡ್ಡ ರಾಜಕಾರಣ ಮಾಡುವಂಥದ್ದು ಬೇಕಾಗಿಲ್ಲ. ಈಗ ಲಿಂಗಾಯತರಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ ಇದ್ದಾರೆ? 10-20 ಜನ ಇರ್ಬೋದು. ಒಕ್ಕಲಿಗರಲ್ಲಿ 10-20 ಜನ ಇರ್ಬೋದು. ಬೇರೆ ಬೇರೆ ಜಾತಿಗಳಲ್ಲಿ 10 ಜನ ಆಗ್ಬೋದು. ದಲಿತರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ, ಅದು 100-200 ಜಾಸ್ತಿ ಇಲ್ಲ ಕನ್ವರ್ಟೆಡ್ ಆಗಿರುವಂಥವ್ರು. ಕ್ರಿಶ್ಚಿಯನಿಟಿಗೆ ಆಗಲಿ, ಕೆಲವು ಇಸ್ಲಾಂ ಧರ್ಮ ಮದುವೆಯಾಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿರ್ತಾರೆ. ಇಂಥವತ್ತು ಕೆಲವೊಂದು ಮದುವೆಯಾಗಿ ಹೊತ್ತು ಹಿಂದೂ ಧರ್ಮ ಸ್ವೀಕಾರ ಮಾಡಿದ್ದಾರೆ, ಕ್ರಿಶ್ಚಿಯನ್ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಇದೆಲ್ಲ ಇರ್ತದೆ ಇವತ್ತು ದಿವಸ. ಅದನ್ನು ಕೊಟ್ಟಿರ್ತಾರೆ. ಆ ನಂಬರ್ಸ್ ಎಷ್ಟಿದೆ ಗೊತ್ತೇ ಆಗ್ತದಲ್ಲ ನಿಮಗೆ. ನಾಳೆದು ಜಾತಿ ಗಣತಿ ಆದಮೇಲೆ ಆ ನಂಬರ್ಸ್ ಎಷ್ಟಿದೆ ಗೊತ್ತಾಗ್ತದೆ. ಈಗ ಕ್ರಿಶ್ಚಿಯನ್ ಹೌದು ಕನ್ವರ್ಟ್ ಆದಮೇಲೆ ನೋಡಿ, ಈಗ ಅನೇಕ ಮಂದಿ ದಲಿತರು ಕ್ರಿಶ್ಚಿಯನ್ರಾಗಿದ್ದಾರೆ. ಅದೊಂದು ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಒಂದು ದಿವಸ ನಡೀತು. ದಲಿತ ಕ್ರಿಶ್ಚಿಯನ್ಸು ಅಂತೇಳಿ ಒಂದು ದಿವಸ ಕ್ಲೇಮ್ ಮಾಡ್ತಾಯಿದ್ರು. ಅವ್ರಿಗೂ ಮೀಸಲಾತಿ ಕೊಡಬೇಕು ಅಂತೇಳಿ ಕೂಡ ಒಂದು ಯಾವಾಗಲೂ ಕೂಡ ಒತ್ತಾಯ ಇತ್ತು. ಅದು ನನಗೆ ಗೊತ್ತಿಲ್ಲ ಸ್ಟೇಟಸ್ ಏನಾಗಿದೆ ಈಗ ಅಂತೇಳಿ. ಇವೆಲ್ಲ ಸ್ವಾಭಾವಿಕವಾಗಿ ಬರುವಂಥದ್ದು. ಎಲ್ಲೋದು ದೇರ್ ಆಲ್ ಸ್ಟ್ರೇ ಇನ್ಸಿಡೆಂಟ್ಸ್, ಸ್ವಲ್ಪ ಅಲ್ಲೆಲ್ಲ ಆಗಿ ಸ್ವಲ್ಪ ಆಗಿರ್ತವೆ. ನೋಡಿ, ಅದರಲ್ಲಿ 2 ಥರ ಇದ್ದಾವೆ. ಕೆಲವೊಬ್ಬರು ವೀರಶೈವ ಲಿಂಗಾಯತ ಅಂತಾರೆ. ಈಗ ಪಂಚಪೀಠಗಳು ನಾವು ಹಿಂದೂ ಧರ್ಮದ ಭಾಗ ಅಂತಾರೆ. ಹಿಂದೂ ಧರ್ಮದ ಭಾಗ ವೀರಶೈವ ಇಲ್ಲಿ ತನ ಇತ್ತು. ಈಗ ಇತ್ತೀಚೆಗೆ ವೀರಶೈವ ಲಿಂಗಾಯತ ಅಂತೇಳಿ ಮಹಾಸಭಾ ಇನ್ಕ್ಲೂಷನ್ ಆಗಿದೆ. ಹಿಂದೂ ವೀರಶೈವ ಅಂತಿದ್ರು. ಒಂದು ಪಂಗಾಯಿ ವೀರಶೈವ ಮಹಾಸಭಾನು ಕೂಡ ಈಗ ನಾವು ಹಿಂದೂಗಳಲ್ಲ ಅಂತ ಹೇಳಿದಾರೆ. ವೀರಶೈವ ಲಿಂಗಾಯತ ಅಂಥೇಳಿ ನಾವು ನಮ್ಮ ಇತರೆ ಧರ್ಮದಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ, ಜಾತಿ ಕಾಲ ಮೇಲೆ ಲಿಂಗಾಯತ ವೀರಶೈವ ಅಥವಾ ಲಿಂಗಾಯತ ಎರಡೇರೋದ್ರು ಬರೆಸಿ, ಆಮೇಲೆ ಉಪಜಾತಿ ಅನ್ನೋದು ಪಂಗಡ ಉಪಜಾತಿ ಬರ್ಸ ಅಂಥೇಳಿ. ಇನ್ನೊಂದು ಕಡೆ ವಿರಕ್ತ ಮಠಗಳು ಏನು ಬಸವಣ್ಣವ್ರನ್ನ ಪಾಲನೆ ಮಾಡ್ಕೊಂಡು ಬಂದಂಥವ್ರನ್ನ, ಬಸವ ಧರ್ಮವನ್ನು ಪಾಲನೆ ಮಾಡ್ಕೊಂಡು ಬಂದಂಥವ್ರು, ಗದಗಿನ ಸ್ವಾಮಿಗಳು, ಬಾಲ್ಕಿ ಸ್ವಾಮಿಗಳು, ಪಂಚಮ ಪೀಠ ಸ್ವಾಮಿಗಳು ಎಲ್ಲರೂ, ಇವರೆಲ್ಲರೂ ನಾವು ಇತರೆ ಕಾಲದಲ್ಲಿ ವೀರಶೈವ ಲಿಂಗಾಯತ ಅಲ್ಲ ಬರೀ ಲಿಂಗಾಯತ ಅಂತ ಬರೆಸಿ, ಅದು ಹಿಂದೂ ಧರ್ಮ ಅಂತಲ್ಲ. ಈ ಅಭಿಪ್ರಾಯ ಎರಡು ಥರದ್ದು ವೀರಶೈವ ಮಹಾಸಭಾಗಲಿ ಇವ್ರದ್ದಾಗಲಿ ಪಂಚಪೀಠದವ್ರನ್ನ ಹೊರತುಪಡಿಸಿ ಎಲ್ಲರದ್ದು ಅಭಿಪ್ರಾಯ ನಾವು ಒಂದು ಸ್ವತಂತ್ರ ಲಿಂಗಾಯತ, ವೀರಶೈವ ಲಿಂಗಾಯತ ಆಗಲಿ ಲಿಂಗಾಯತ ಸ್ವತಂತ್ರ ಧರ್ಮ. ಅದರಲ್ಲಿ ವೀರಶೈವ ಲಿಂಗಾಯತ ಬರೆಸ್ಬೇಕು ಸ್ವತಂತ್ರ ಧರ್ಮದಲ್ಲಿ, ಲಿಂಗಾಯತ ಧರ್ಮ. ಯಾಕಂದರೆ ಹಿಂದೆ ಒಂದು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅಂತೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಇದು ಮಾಡಿದರು. ತದನಂತರ ನಾವೆಲ್ಲರೂ ಕೂಡ ಇವತ್ತು ದಿವಸ ಇದು ಮಾಡಿ ಭಾಳ ದೊಡ್ಡ ರ್ಯಾಲಿ ಮಾಡಿರ್ತೀವಿ, ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ನಾವು ಮಾಡಿದ್ದೀವಿ. ಈಗ ಅವರು ಕೂಡ ಅಲ್ಲಿ ದಾವಣಗೆರೆಯಲ್ಲೂ ರೆಸಲ್ಯೂಷನ್ ಮಾಡಿದ್ದಾರೆ ಮೊನ್ನೆ. ವೀರಶೈವ ಲಿಂಗ ನಾವು ಹಿಂದೂಗಳ ಭಾಗ ಅಲ್ಲ, ಇದರಿಂದ ಹಿಂದೂಗಳನ್ನ ದ್ವೇಷಿಸುವಂಥದ್ದಾಗಲಿ ಅವ್ರು ವಿರೋಧ ಅಂತಲ್ಲ. ಇದ್ದದ್ದು ಸತ್ಯ. ಯಾಕಂದರೆ ಬಸವಣ್ಣವ್ರು ಏನಾಗಿದ್ದಾರೆ, ಚತುರ್ವರ್ಣ ವಿರುದ್ಧವಾಗಿ ಹುಟ್ಟಿರುವಂಥದ್ದು. ಇದು ಏನು ಚತುರ್ವರ್ಣ ಏನಿದೆ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಇದರ ಭಾಗ ನಾವಲ್ಲ ಅಂತ ಹೇಳಿ ಒಂದು ದಿವಸ. ಹೀಗಾಗಿ ಅವರು ಅದನ್ನು ಒಪ್ಪಿಕೊಂಡು ಒಂದು ದಿವಸ ವೀರಶೈವ ಮಹಾಸಭಾ ರೆಸಲ್ಯೂಷನ್ ಮಾಡಿದ್ದಾರೆ ಮಹಾಸಭೆಯಲ್ಲಿ. ಆ ಮಹಾಸಭೆಯಲ್ಲಿ ರೆಸಲ್ಯೂಷನ್ ಮಾಡಿದ್ದಾರೆ. ತದನಂತರ ಈ ನಾಗಮೋಸಂದಾಸ್ ಕಮಿಟಿ ಆಗಿ ಒಂದು ದಿವಸ ಕೇಂದ್ರ ಸರ್ಕಾರಕ್ಕೆ 2 ಅರ್ಜಿಗಳಲ್ಲಿದ್ದಾವೆ. ಹೀಗಾಗಿ ಈ ಭಿನ್ನಾಭಿಪ್ರಾಯಗಳಿದ್ದಾವೆ. ಇವತ್ತು ನಾವು ಯಾರಿಗೂ ಏನು ಹೇಳೋಕ್ಕೆ ಬರಲ್ಲ. ಇವರು ಒಂದು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅಂಥೇಳಿ ಇವರು ರಕ್ತ ಮಠಗಳು ಇವತ್ತು ನಾವು ಏನಂದರೆ ಲಿಂಗಾಯತ ಸ್ವತಂತ್ರ ಧರ್ಮ ಅಂಥೇಳಿ ಲಿಂಗಾಯತ ಅಂಥೇಳಿ. ಆದರೆ ಇಬ್ಬರದು ಒಂದು ವಾದ ಏನಂದರೆ, ಈಗ ನಾವು ಹಿಂದೂಗಳ ಭಾಗ ಅಲ್ಲ, ನಾವು ಚತುರ್ವರ್ಣ ಭಾಗ ಅಲ್ಲ ಅಂಥೇಳಿ ಒಂದು ದಿವಸ ಇದು ಮಾಡಿದ್ದಾರೆ. ಪಂಚಾಚಾರ್ಯ ಏನು ಹೇಳ್ತಾರೆ ನೋಡಬೇಕು. ಅವ್ರು 17ನೇ ತಾರೀಕು 19ನೇ ತಾರೀಕು ಅವ್ರದ್ದು ಮೀಟಿಂಗ್ ಇದೆ.